ಎಲ್ಲರಿಗೂ ನಮಸ್ಕಾರ. ಒಂದೊಳ್ಳೆ ಅದ್ಭುತವಾದ ಒಂದು ಕಡಲೆಬೇಳೆ ಮತ್ತು ಪಡವಲಕಾಯಿ ಹಾಕಿ ಒಂದು ಕೂಟ್ ಮಾಡ್ಕೊಳ್ಳೋಣ. ತುಂಬಾ ರುಚಿ ಕೊಡುತ್ತೆ, ತುಂಬ ಅದ್ಭುತವಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಮಳೆ ಬರ್ತಿದ್ರಂತೂ ಇದು ನೆಕ್ಸ್ಟ್ ಲೆವೆಲೇ ಅಂತ ಅಂದ್ಕೊಳ್ಳಿ, ಅಷ್ಟು ಚೆನ್ನಾಗಿರುತ್ತೆ. ಶುಗರ್ ಇರೋರಂತೂ ಈ ಪಡವಲಕಾಯಿ ವಾರಕ್ಕೊಮ್ಮೆ ತಿಂತಾ ಬಂದರೆ ಅವ್ರ ಶುಗರ್ ಲೆವೆಲೂ ಕಮ್ಮಿ ಆಗುತ್ತೆ. ಬಾಯೆಲ್ಲ ಕೆಟ್ಟೋಗಿರುತ್ತೆ, ಅವ್ರಿಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ. ನೋಡಿ, ಪಡವಲಕಾಯಿ ಒಂದು 1/2 kg ತೊಗೊಂಡಿದ್ದೀನಿ. ಕಡಲೆಬೇಳೆ ಒಂದು 100 ಗ್ರಾಮ್ ಅಷ್ಟು ನೆನೆಸ್ಕೊಂಡು ಇಟ್ಕೊಳ್ಬೇಕು. ಮೊದಲೇ ಒಂದು 10 ನಿಮಿಷ ನೆನೆಸ್ಕೊಂಡ್ರೆ ಸಾಕು, ನೆಂದುಬಿಡುತ್ತೆ ಇದು. ನೋಡಿ, ಅಷ್ಟು ಸಾಫ್ಟಾಗಿ ನೆನಿಬೇಕು. ಮತ್ತು ಇದು ಮಸಾಲೆ ಏನೇನು ಬೇಕು ಅಂದರೆ ತೆಂಗಿನಕಾಯಿ ಒಂದು 4 ಸ್ಪೂನು, ಮತ್ತು ಈರುಳ್ಳಿ ಒಂದು ದೊಡ್ಡದು, ಮತ್ತು ಟೊಮೆಟೊ, ಚಕ್ಕೆ, ಲವಂಗ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕೋಣ. ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟೆಲ್ಲ ಹಾಕ್ಕೊಳ್ಬೇಕು. ಒಂದೇ ಸಮ ಹಾಕ್ಕೊಳ್ಬೇಕು ಎಲ್ಲ ಮಸಾಲೆ ಎಲ್ಲ. ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಕಣ್ಣು ದೃಷ್ಟಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸಾಂಬಾರು ಅನ್ನೋದು, ಕೂಟ್ ಅನ್ನೋದು ಆಗುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಯಾರೆಲ್ಲ ನನ್ನ ಪೇಜ್ನ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಒಳ್ಳೆ ಅದ್ಭುತವಾದ ಅಡುಗೆ ಅವರು ಮಾಡ್ಕೊಂಡು ತಿನ್ನಲಿ. ತಣ್ಣಗಾಗಿದೆ, ಈಗ ಮಿಕ್ಸಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನಾವು ಕರ್ಬೇವಿನ ಸೊಪ್ಪು ರುಬ್ಕೊಳ್ಳೋದ್ರಿಂದ ಹೊಟ್ಟೆಗೆ ಈಸಿಯಾಗಿ ಹೋಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ. ಎಣ್ಣೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಕಡಲೆಬೇಳೆ, ನೆನೆಸಿರೋಂಥ ಕಡಲೆಬೇಳೆ ಮತ್ತು ಪಡವಲಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಿದು. ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ತೀವೋ, ಹಸಿ ಅಂಶ ಹೋಗುತ್ತೋ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಆಗುತ್ತೆ ಈ ಅಡುಗೆ. ನೋಡಿ, ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈಗ ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಚೆನ್ನಾಗಿ ಕಲಿಸಾದ್ಮೇಲೆ ಒಂದು 10 ನಿಮಿಷ ಬೇಯೋಕ್ಕಿಡೋಣ. ಆವಾಗ ಹಸಿ ಅಂಶ ಎಲ್ಲ ಹೋಗಿ ಒಂದು ಸ್ವಲ್ಪ ಬೆಂದಿರುತ್ತೆ. ಆವಾಗ ಮಸಾಲೆ ನಾವು ಸೇರಿಸ್ಕೊಂಡ್ರೆ ರುಚಿ ತುಂಬಾ ಅದ್ಭುತವಾಗಿರುತ್ತೆ. ನೋಡಿ, ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇದನ್ನು ಸಹ ನಾವು ಸೇರಿಸ್ಕೊಳ್ಬೇಕಾಗುತ್ತೆ. ಈಗ ಅನ್ನ, ಮುದ್ದೆ, ಚಪಾತಿ, ಜೋಳ ರೊಟ್ಟಿ, ದೋಸೆ, ಚಪಾತಿ ಎಲ್ಲದಕ್ಕೂ ಸರಿ ಹೊಂದುತ್ತೆ ಇದು. ತುಂಬಾ ಅದ್ಭುತವಾಗಿರುತ್ತೆ. ಪೂರಿಗಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಈ ಕೂಟ್ ಅನ್ನೋದು. ನೋಡಿ, ಮಸಾಲೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ, ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ಅಷ್ಟು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಈಗ ಧನಿಯಾ ಪುಡಿ 1 ಚಮಚ ಹಾಕ್ಕೊಳ್ಳೋಣ ಸಾಕು, ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಬರೀ ಮಸಾಲೆ ಆಗಿಬಿಡುತ್ತೆ. ಸೊ ಈ ಹದದಲ್ಲಿ ನಾವು ಈ ಕನ್ಸಿಸ್ಟೆನ್ಸಿಯಲ್ಲಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ವಿಸಿಲಿಗೆ ಇಟ್ಕೊಳ್ಳೋಣ, ಸಾಕಾಗುತ್ತೆ. ಒಮ್ಮೆ ಈ ರೀತಿ ಮಾಡಿಕೊಟ್ರೆ ಕೂಟ್ನ ಪದೇ ಪದೇ ಕೇಳ್ತಾನೆ ಇರ್ತಾರೆ, ಅಷ್ಟು ಅದ್ಭುತವಾಗಿರುತ್ತೆ ಇದು. ನೋಡಿ, 1 ವಿಸಿಲಾಗಿ ಚೆನ್ನಾಗಿ ಬೆಂದಿದೆ. ನೋಡಿ, ತುಂಬಾ ಚೆನ್ನಾಗಾಗಿದೆ. ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಸಾಂಬಾರು. ತುಂಬ ತೆಳು ಆದ್ರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿ ಆದ್ರೂ ಚೆನ್ನಾಗಿರಲ್ಲ. ಇಷ್ಟಿದ್ರೆ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ತುಂಬ ಚೆನ್ನಾಗಿ ಸಾಫ್ಟಿಯಾಗಿ, ಗ್ಲಾಸಿಯಾಗಿ ತುಂಬ ಚೆನ್ನಾಗಾಗಿದೆ. ನೋಡಿ, ಸರ್ವ್ ಮಾಡ್ಕೊಳ್ಳೋಣ. ಅನ್ನ ಮಾಡಿದ್ದೆ, ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಮುದ್ದೆ, ಚಪಾತಿ ಎಲ್ಲದಕ್ಕೂ ಸರಿ ಹೋಗುತ್ತೆ. ಹೆಚ್ಚೆಚ್ಚು ತರಕಾರಿಗಳು ನಾವು ಬಳಸೋದ್ರಿಂದ ತುಂಬ ಆರೋಗ್ಯವಾಗಿರ್ತೀವಿ. ಈ ರೀತಿ ಮಾಡಿಕೊಟ್ರೆ ಕೂಟು ಮತ್ತೆ ಕೇಳ್ತಾನೆ ಇರ್ತಾರೆ, ತಟ್ಟೆ ಪೂರ್ತಿ ಖಾಲಿ ಮಾಡ್ತಾರೆ. ಯಾರೆಲ್ಲ ಪಡವಲಕಾಯೇ ತಿನ್ನಲ್ಲ ಅನ್ನೋರು ಸಹ ಮತ್ತೆ ಮಾಡ್ಕೊಂಡು ತಿಂತಾರೆ. ತುಂಬ ಅದ್ಭುತವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.